ತೆನೆಭರಿತ ಗಾಂಜಾವನ್ನು ಹೊರ ಜಿಲ್ಲೆಯಿಂದ ತಂದು ಸೋಮರ್ಪೇಟೆಯ ನಗರದಲ್ಲಿ ಮಾರಾಟ ಮಾಡ್ತಾ ಇದ್ದವರನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಅಬಕಾರಿ ಇಲಾಖೆ ಯಶಸ್ವಿಯಾಗಿದೆ. ನಗರದ ಕರ್ಕಳ್ಳಿಯ ಯಶವಂತ ಎಸ್‌ಡಿ, ಚೇತನ್ ಎಸ್‌ಡಿ ಬಂಧಿತ ಆರೋಪಿಗಳಾಗಿದ್ದಾರೆ. ಅವರು ಹಾಡುಹಗಲೇ ಎಲ್ಲೆಂದರಲ್ಲಿ ಮಾರಾಟ ಮಾಡಲು ತೊಡಗಿದ್ದು, ಇವರು ಸೇವನೆ ಮಾಡ್ತಾ ಇರುವುದು ತನಿಖೆ ವೇಳೆ ಕಂಡುಬಂದಿದೆ. ಆರೋಪಿಗಳಿಂದ ತೆನೆಭರಿತ 339 ಗ್ರಾಂ ಗಾಂಜಾ ಮತ್ತು ಮಾರಾಟ ಮಾಡಲು ಬಳಸಿದ್ದ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಮಾರಾಟ ಮಾಡಿ ತಗೊಂಡು ಹೋಗ್ತಾ ಇದೆಯಾ? ಅದು ಓಪನ್ ಮಾಡು ಅದನ್ನು ಓಪನ್ ಮಾಡಿ ನೋಡಿ. ಓಪನ್ ಮಾಡಿ ಕೆಳಗಡೆ ಹೇಳ್ಕೊ. ಫಸ್ಟ್ ಕೆಳಗಡೆ ಸೈಡ್ ಗಾಡಿ ಸೈಡ್ ಅಲ್ಲೇ ಹಾಕು ಗಾಡಿ ಒಟ್ಟಿಗೆ ಬನ್ನಿ. ಇಲ್ಲಿ ಬನ್ನಿ. ಇದೇನಪ್ಪ ಇದು? ನೋಡಿ ಸರ್, ಗಾಂಜಾ ಇದು. ತೆನೆಭರಿತ ಗಾಂಜಾ ಸೊಪ್ಪು. ಎಲ್ಲಿ ಮನೆಯಲ್ಲಿ ನಿಂದು? ನಂದು ಇಲ್ಲ, ಕರ್ಕಳ್ಳಿ. ನಿಂದು ಮನೆ ಕರ್ಕಳ್ಳಿ. ಏನು ಹೆಸರೇ ನಿಂದು? ಚೇತನ್. ಏನು ಕೆಲಸ ಮಾಡ್ತೀರಾ ನೀವು? ಈಗ ಇದು ಕಾನೂನಲ್ಲಿ ಅಪರಾಧ. ಈಗ ಇದನ್ನು ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. BPS ಒಂದು 4 ವರ್ಷದಲ್ಲಿ ಇದು ಅಪರಾಧ. ಹಾಗಾಗಿ ಇದನ್ನು ನಮ್ಮ ಇಲಾಖೆ ವಶಕ್ಕೆ ತಗೊಂಡು ಮೊಕದ್ದಮೆ ದಾಖಲೆ ಮಾಡ್ತೀನಿ. ಗಾಡಿ ಯಾರ್ದಿದು? ನಿಮ್ಮದೇ ಗಾಡಿನೂ ಕೂಡ ನಾನು ಅದು ಸ್ವಲ್ಪ ಫೋಲ್ಡ್ ಮಾಡಿ ಅದು ಮುಕ್ಬಾರ್ದು ಅದನ್ನ. ಕಾರ್ಯಾಚರಣೆಯಲ್ಲಿ ಅಬಕಾರಿ ಇಲಾಖೆಯ ನಿರೀಕ್ಷಕರಾದ ರಾಜೇಂದ್ರ ಕೆಬಿ, ಪೇದೆ HA ರಾಜು ಮತ್ತು ವಾಹನ ಚಾಲಕರಾದ ಮಧುಸೂದನ್ ಇವರು ಭಾಗಿಯಾಗಿದ್ದಾರೆಂದು ತಿಳಿದುಬಂದಿದೆ.